ಎಲ್ಲ ಪ್ರೀತಿಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. ಇಲ್ಲಿ 10ನೇ ತರಗತಿ ವಿಜ್ಞಾನ ವಿಷಯದ ಬ್ಲೂ ಪ್ರಿಂಟ್ 2025-26ನೇ ಸಾಲಿನ ಒಂದು ಪ್ರಶ್ನೆ ಪತ್ರಿಕೆಯ ಒಂದು ಬ್ಲೂ ಪ್ರಿಂಟ್. ಇಲ್ಲಿ ಯಾವ ಯಾವ ಪಾಠಗಳಿಗೆ ಎಷ್ಟು ಅಂಕಗಳನ್ನು ನೀಡಲಾಗುತ್ತೆ ಅಂತಕ್ಕಂತಹ KSEAB ಬೋರ್ಡ್ನ ವತಿಯಿಂದ ನೀಡಿರ್ತಕ್ಕಂಥ ಒಂದು ಬ್ಲೂ ಪ್ರಿಂಟನ್ನು ಇಲ್ಲಿ ನಾವು ಡಿಸ್ಕಸ್ ಮಾಡೋಣ. ಮೈ ಡಿಯರ್ ಸ್ಟೂಡೆಂಟ್ಸ್, ನೀವು ಮೊದಲನೇ ಬಾರಿಗೆ ಲರ್ನ್ ಈಸಿಲಿ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ವಿಜ್ಞಾನ ವಿಷಯಕ್ಕೆ ಈಗಾಗಲೇ 4 ಮಾದರಿ ಪ್ರಶ್ನೆ ಪತ್ರಿಕೆಗಳು ಮಾಡೆಲ್ ಕ್ವಶನ್ ಪೇಪರ್ಸನ್ನು ನೀಡಿರ್ತಾರೆ. ಬೋರ್ಡ್ನ ವತಿಯಿಂದಲೇ ಯಾವ ಯಾವ ಪಾಠಕ್ಕೆ ಎಷ್ಟು ಅಂಕಗಳನ್ನು ನಿಗದಿಪಡಿಸಲಾಗಿದೆ ಅಂತಕ್ಕಂತಹ ಬ್ಲೂ ಪ್ರಿಂಟನ್ನು ನೀಡಿರ್ತಾರೆ. ಇಲ್ಲಿ ಮೊದಲನೆಯ ಒಂದು ಲೆಸನ್ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠಕ್ಕೆ ಬಂದಾಗ 1 ಮಾರ್ಕ್ 1 ಕ್ವಶನ್ ಇದೆ ಮತ್ತು 3 ಮಾರ್ಕ್ಸ್ 1 ಕ್ವಶನ್. ಇಲ್ಲಿ 2 ಕ್ವಶನ್ಸ್ ಈ ಪಾಠದಿಂದ 4 ಮಾರ್ಕ್ಸ್ಗೆ 4 ಮಾರ್ಕ್ಸ್ಗೆ ನೀಡ್ತಾ ಇದ್ದಾರೆ. ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಸೆಕೆಂಡ್ ಲೆಸನ್ಗೆ ಬಂದಾಗ ಇಲ್ಲಿ 1 ಮಾರ್ಕ್ 1 ಕ್ವಶನ್, 2 ಮಾರ್ಕ್ಸ್ 1 ಕ್ವಶನ್ ಮತ್ತು 3 ಮಾರ್ಕ್ಸ್ 1 ಕ್ವಶನ್, ಟೋಟಲಿ 3 ಕ್ವಶನ್ಸ್ 6 ಮಾರ್ಕ್ಸ್ಗೆ ನೀಡಲಾಗುತ್ತೆ. ಮತ್ತು ಲೋಹಗಳು ಮತ್ತು ಅಲೋಹಗಳು ಇಲ್ಲಿ 2 ಮಾರ್ಕ್ಸ್ನ 1 ಕ್ವಶನ್ ಮತ್ತು 1 ಮಾರ್ಕ್ಸ್ 2 ಕ್ವಶನ್ಸ್ ಇರುತ್ತೆ, 3 ಮಾರ್ಕ್ಸ್ 1 ಕ್ವಶನ್, ಟೋಟಲಿ 4 ಕ್ವಶನ್ಸ್ ಇರುತ್ತೆ. 4 ಕ್ವಶನ್ಸಿಂದ ನಿಮಗೆ ಇಲ್ಲಿ 7 ಮಾರ್ಕ್ಸನ್ನು ನೀಡಲಾಗುತ್ತೆ. ಮತ್ತು 4th ಲೆಸನ್ಗೆ ಬಂದಾಗ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಇಲ್ಲಿ 1 ಮಾರ್ಕ್ 2 ಪ್ರಶ್ನೆಗಳಿರುತ್ತೆ, 2 ಮಾರ್ಕ್ಸ್ 1 ಕ್ವಶನ್ ಇರುತ್ತೆ ಮತ್ತು 4 ಮಾರ್ಕ್ಸ್ನ 1 ಕ್ವಶನ್ ಇರುತ್ತೆ. ಟೋಟಲ್ 4 ಪ್ರಶ್ನೆಗಳು 8 ಮಾರ್ಕ್ಸ್ಗೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ಇನ್ನು 5ನೇ ಒಂದು ಪಾಠಕ್ಕೆ ಬಂದಾಗ ಜೀವಕ್ರಿಯೆಗಳು ಇಲ್ಲಿ 2 ಮಾರ್ಕ್ಸ್ 1 ಮಾರ್ಕ್ಸು 2 ಪ್ರಶ್ನೆಗಳಿರುತ್ತೆ, 2 ಮಾರ್ಕ್ಸ್ 1 ಕ್ವಶನ್ ಇರುತ್ತೆ ಮತ್ತು 4 ಮಾರ್ಕ್ಸ್ನ 1 ಕ್ವಶನ್ ಇರುತ್ತೆ. ಟೋಟಲಿ 4 ಕ್ವಶನ್ಸ್ 8 ಮಾರ್ಕ್ಸ್ಗೆ ಜೀವಕ್ರಿಯೆಗಳು. ನಿಯಂತ್ರಣ ಮತ್ತು ಸಹಭಾಗಿತ್ವ ಈ ಪಾಠದಿಂದ 1 ಮಾರ್ಕ್ 1 ಕ್ವಶನ್, 2 ಮಾರ್ಕ್ಸ್ 1 ಕ್ವಶನ್ ಮತ್ತು 3 ಮಾರ್ಕ್ಸ್ನಿಂದ 1 ಪ್ರಶ್ನೆ ಕೇಳ್ತಾರೆ, ಟೋಟಲ್ 6 ಮಾರ್ಕ್ಸ್ಗೆ. ಇನ್ನು ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಇಲ್ಲಿ 1 ಮಾರ್ಕ್ಸ್ 2 ಕ್ವಶನ್ಸ್ ಇರುತ್ತೆ ಮತ್ತು 5 ಮಾರ್ಕ್ಸ್ನ 1 ಕ್ವಶನ್ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಯುತ್ತೆ ಈ ಪಾಠದಿಂದ ಕೇಳಲಾಗುತ್ತೆ. ಇದು 7 ಮಾರ್ಕ್ಸ್ ಇರುತ್ತೆ. ಅನುವಂಶೀಯತೆಗೆ ಬಂದಾಗ 1 ಮಾರ್ಕ್ 1 ಕ್ವಶನ್, 3 ಮಾರ್ಕ್ಸ್ 1 ಕ್ವಶನ್ ಇರುತ್ತೆ, 4 ಮಾರ್ಕ್ಸ್ಗಾಗಿ. ಇನ್ನು ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಇಲ್ಲಿ 1 ಮಾರ್ಕ್ 1 ಕ್ವಶನ್, 3 ಮಾರ್ಕ್ಸ್ 1 ಕ್ವಶನ್ ಮತ್ತು 4 ಮಾರ್ಕ್ಸ್ನ 1 ಕ್ವಶನ್ ಇರುತ್ತೆ. 3 ಕ್ವಶನ್ಸ್ ಈ ಪಾಠದಿಂದ ಬರುತ್ತೆ, 8 ಮಾರ್ಕ್ಸ್ಗೆ. ನಂತರ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಇಲ್ಲಿ 2 ಮಾರ್ಕ್ಸ್ 1 ಕ್ವಶನ್, 3 ಮಾರ್ಕ್ಸ್ 1 ಕ್ವಶನ್, ಟೋಟಲಿ 5 ಮಾರ್ಕ್ಸ್ಗೆ ಈ ಪಾಠದಿಂದ. ವಿದ್ಯುತ್ ಶಕ್ತಿ ಪಾಠಕ್ಕೆ ಬಂದಾಗ ಇಲ್ಲಿ 1 ಮಾರ್ಕ್ಸ್ 2 ಕ್ವಶನ್ಸ್ ಇರುತ್ತೆ, 2 ಮಾರ್ಕ್ಸ್ 1 ಕ್ವಶನ್ ಇರುತ್ತೆ ಮತ್ತು 4 ಮಾರ್ಕ್ಸ್ 1 ಕ್ವಶನ್ ಇರುತ್ತೆ. ಟೋಟಲಿ 4 ಕ್ವಶನ್ಸ್ ಈ ಪಾಠದಿಂದ 8 ಮಾರ್ಕ್ಸ್ಗೆ. ವಿದ್ಯುತ್ ಪ್ರವಾಹ ಕಾಂತೀಯ ಪರಿಣಾಮಗಳು ಇಲ್ಲಿ ಬಂದಾಗ 1 ಮಾರ್ಕ್ 1 ಕ್ವಶನ್, 2 ಮಾರ್ಕ್ಸ್ 1 ಕ್ವಶನ್, 3 ಮಾರ್ಕ್ಸ್ 1 ಕ್ವಶನ್, ಟೋಟಲಿ 3 ಕ್ವಶನ್ಸ್ ಇರುತ್ತೆ, 6 ಮಾರ್ಕ್ಸ್ಗೆ. ಇನ್ನು ಕೊನೆಯದಾಗಿ ನಮ್ಮ ಪರಿಸರ ಇಲ್ಲಿ 3 ಮಾರ್ಕ್ಸ್ನ 1 ಕ್ವಶನ್ ಇರುತ್ತೆ. ಟೋಟಲಿ ಒಂದು 80 ಅಂಕಗಳ ಈ ಒಂದು ಬ್ಲೂ ಪ್ರಿಂಟನ್ನು ನೀಡಲಾಗಿರುತ್ತೆ. ಇಲ್ಲಿ ಸೂಚನೆಗಳಿದೆ. 2 ಅಂಕದ ಪ್ರಶ್ನೆಗಳಲ್ಲಿ 2 ಹೆಚ್ಚುವರಿ ಆಯ್ಕೆ ಮೀನ್ಸ್ ಆಪ್ಷನನ್ನು ನೀಡಲಾಗಿರುತ್ತೆ ಮತ್ತು 3 ಅಂಕದ ಪ್ರಶ್ನೆಗಳಲ್ಲಿ 4 ಹೆಚ್ಚುವರಿ ಪ್ರಶ್ನೆಗಳನ್ನು ಅಂದರೆ 4 ಆಪ್ಷನಲ್ ನೀಡಲಾಗಿರುತ್ತೆ ಮತ್ತು 4 ಅಂಕದ ಪ್ರಶ್ನೆಗಳಲ್ಲಿ 2 ಹೆಚ್ಚುವರಿ ಪ್ರಶ್ನೆಗಳು ಅಂದರೆ ಇಲ್ಲಿ ಚಾಯ್ಸನ್ನು ನೀಡಲಾಗಿರುತ್ತೆ ಮತ್ತು 5 ಅಂಕದ ಪ್ರಶ್ನೆಗೆ 1 ಎಕ್ಸ್ಟ್ರಾ ಕ್ವಶನನ್ನು ಕೊಟ್ಟು ಚಾಯ್ಸನ್ನು ನೀಡಲಾಗಿರುತ್ತೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಯಾವ ಪಾಠದಿಂದ ಎಷ್ಟು ಅಂಕಗಳಿಗೆ ಕೇಳ್ತಾರೆ ಅಂತಕ್ಕಂತಹ ಸಂಪೂರ್ಣವಾದಂತಹ ಬೋರ್ಡ್ನ ಒಂದು ಬ್ಲೂ ಪ್ರಿಂಟ್ ಈ ಒಂದು PDF ಆಗಿರುತ್ತೆ. ಈ ಒಂದು ಬ್ಲೂ ಪ್ರಿಂಟ್ನ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೇನೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಮತ್ತು ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ಸಹ ಈ ವಿಡಿಯೋಸನ್ನು ಶೇರ್ ಮಾಡಿ ಅಂತ ತಿಳಿಸ್ತಾ, ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.